ಸರ್, ಈಗ ಕಳೆದ ಒಂದು 4 ದಿನಗಳ ಹಿಂದೆ ಈಗ ಹಾಲಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ಹೇಳಿದ ಒಂದು ಹೇಳಿಕೆ ಪಕ್ಷಕ್ಕೆ ಬಹಳಷ್ಟು ಮುಜುಗರ ತಂದಿತ್ತು. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ನರೇಂದ್ರ ಮೋದಿ ಅವರಿಗೆ 400 ಸೀಟ್ಗಳ ಬೆಂಬಲ ಬೇಕಾಗಿದೆ ಅಂತ ಹೇಳಿದರು. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ? ನಮ್ಮ ಪಕ್ಷದ ಅಧ್ಯಕ್ಷರು ಶ್ರೀಯುತ ವಿಜೇಂದ್ರ ಅವರು ಈಗಾಗಲೇ ಮಾಧ್ಯಮಗಳ ಮೂಲಕ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾನು ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳೋ ಅಗತ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸರ್, ಮತ್ತೊಂದು ವಿಚಾರ ಏನಂದರೆ, ಕಳೆದ 2 ದಿನಗಳ ಹಿಂದೆ ಅಷ್ಟೇ ಇಲ್ಲಿರುವಂತಹ ಕಾರವಾರದಲ್ಲಿರುವಂಥ ಶಾಸಕಿಯಾಗಿರೋ ರೂಪಾಲಿ ನಾಯಕರು ಒಂದು ಮಾತನ್ನು ಹೇಳಿದರು. ಅನಂತಕುಮಾರ್ ಹೆಗಡೆ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಇನ್ನೂ 2-3 ಕ್ಷೇತ್ರಗಳು ಗೆಲ್ಲಬಹುದಾಗಿತ್ತು ಅಂತಲೂ ಸಹಿತ ಹೇಳಿದರು. ಈ ವಿಚಾರವಾಗಿ ನೀವು ಸಹಿತ ಇದೇ ಜಿಲ್ಲೆಯವರು, ನಿಮ್ಮ ಅಭಿಪ್ರಾಯ ಏನು ಸರ್ ಈ ವಿಚಾರ? ನಾನೇ ಏನೂ ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ. ಅದು ಮುಗಿದು 1 ವರ್ಷ ಆಗಿದೆ. ಈಗ ಆ ವಿಷಯವನ್ನು ಕುರಿತಂತೆ ನಾನು ಇನ್ನೇನೂ ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ. ಈಗ ಒಂದು ವೇಳೆ ಫೈನಲ್ ನಿಮಗೇನಾದರೂ ಅವಕಾಶ ಸಿಕ್ಕರೆ ಸ್ಪರ್ಧಿಸಲಿಕ್ಕೆ ಎಲ್ಲ ರೀತಿಯಿಂದ ರೆಡಿಯಾಗಿದ್ದಾರೆ? BJPಯ ನಮ್ಮ ಹಿರಿಯ ನಾಯಕರು ಯಾರನ್ನೇ ಅಭ್ಯರ್ಥಿಯನ್ನಾಗಿ ಘೋಷಿಸಿದರೂ ಸಹ BJP ನಾವು ಒಂದಾಗಿ ಒಟ್ಟಾಗಿ ಅವರನ್ನು ಗೆಲ್ಲಿಸಲಿಕ್ಕೆ ನಮ್ಮೆಲ್ಲ ಸರ್ವ ಪ್ರಯತ್ನವನ್ನು ಮಾಡ್ತೀವಿ, ಗೆಲ್ತೀವಿ, ದಾಖಲೆ ಮತದಿಂದ ಗೆಲ್ತೀವಿ.